ರಾಜಕಾರಣಿಗಳು ಕೂಡ ಭ್ರಷ್ಟಾಚಾರದಿಂದ ಹೊರತಾಗಿಲ್ಲ. ಆರೋಪ ಎಲ್ಲೋ ಇದೆ. ಆಮೇಲೆ ಸುಖ ಸುಮ್ಮನೆ ಆರೋಪಗಳು ಬರೋದಿಲ್ಲ. ಯಾರು ಇದರ ಬಗ್ಗೆ ಆಲೋಚನೆ ಮಾಡಬೇಕು? ಒಂದು ಕಮಿಟಿ ಮಾಡಬೇಕಲ್ವಾ? ಕಮಿಟಿ ಮಾಡಿದ್ರೆ ನೀವು ಅಡ್ಜಸ್ಟ್ ಒಮ್ಮೊಮ್ಮೆ ನಮಗೆ ಅನ್ಸುತ್ತೆ ತಮಿಳುನಾಡು ತರ ಇರಬೇಕು. ಈ ರಾಜಕೀಯ ಪಕ್ಷಗಳ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇರಬಾರ್ದು. ದ್ವೇಷನೇ ಇರಬೇಕು. ಡಿಎಂಕೆ ಅಣ್ಣ ಡಿಎಂಕೆ ಇದ್ದಂಗೆ ಇವರು ಬಂದಾಗ ಅವರು ಓಪನ್ ಮಾಡ್ತಾರೆ, ಇವರು ಬಂದಾಗ ಅವರು ಓಪನ್. ಇಲ್ಲ ಹಂಗಿಲ್ಲ, ಇಲ್ಲ ಅಡ್ಜಸ್ಟ್ಮೆಂಟ್ ಆಗುತ್ತೆ. ನೋಡಿ, ಇದೀಗ ಸಿದ್ದರಾಮಯ್ಯನವರ ಮುಡಾ ಹಗರಣ ಇದೆ. ನಾಲ್ಕು ತನಿಖಾ ಸಂಸ್ಥೆಗಳು ತನಿಖೆ ನಡೆಸುತ್ತೆ. ಮುಡಾ ಹಗರಣ ಆಯ್ತೋ ಇಲ್ಲೋ, ಸಿದ್ದರಾಮಯ್ಯ ಸಿಕ್ಕಾಕೋತಾರ ಇಲ್ಲೋ ಬೇರೆ ವಿಚಾರ. ಆದ್ರೆ ಮುಡಾದಲ್ಲಿ ಒಂದು ಹಗರಣ ಆಗ್ತಾ ಇದೆ. ಅದು ನಿಜ ತಾನೆ? ಸಾವಿರಾರು ಕೋಟಿಯ ಹಗರಣ, ಅವನ ಎಷ್ಟು 800 ಸೈಟು. ಹೌದು ತಾನೆ? ಮೈಸೂರಿನ ರೋಡ್ಗೆ ಗೊತ್ತಿದೆ ಮುಡಾದಲ್ಲಿ ಹಗರಣ ಆಗಿದೆ ಅಂತೇಳಿ. ಇನ್ನು ಡಿಕೆ ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಗಳಿಕೆ ವಿಚಾರ 2004ರಲ್ಲಿ 7 ಕೋಟಿ ಇದ್ದದ್ದು 2024ರಲ್ಲಿ 21 ವರ್ಷಗಳ ಅವಧಿಯಲ್ಲಿ ಅದು 1400 ಕೋಟಿ ಆಗುತ್ತೆ. ರಮೇಶ್ ಕುಮಾರ್ ಒಮ್ಮೆ ಸದನದಲ್ಲಿ ಕೇಳಿದ್ರು ಡಿಕೆ ಶಿವಕುಮಾರ್ ಅವರಿಗೆ, ಈ ತರ ಹೇಗೆ ದುಡ್ಡು ಮಾಡೋದು ನಮಗೂ ಹೇಳ್ಕೊಡಿ. ಅಲ್ಲ, ನೀವು ಕರೆಕ್ಟ್ ವೇಯಲ್ಲೇ ಆಗಿರಬಹುದು, ನಮಗೆ ಹೇಳ್ಕೊಡಿ, ನಾವು ಸ್ವಲ್ಪ ಕಲ್ತ್ಕೊಳ್ತೀವಿ ಅಂತ. ಒಬ್ಬ ಡಿಸಿಎಂ ಆಗಿ ನಮಗೆ ಹೇಳಿದ್ರೆ ಒಳ್ಳೇದಲ್ವಾ? ಹಿಂಗೆಲ್ಲ ಬಿಸ್ನೆಸ್ ಮಾಡ್ರಪ್ಪ ಆಗತ್ತೆ ಅಂತ. 4 ಕೋಟಿ 7 ಕೋಟಿ ಇದ್ದವರಿಗೆ 7 ಕೋಟಿ ಇದ್ದದ್ದು ಎಂಥದೇ ಬಿಸ್ನೆಸ್ ಮಾಡಿ 21 ವರ್ಷದಲ್ಲಿ 1400 ಕೋಟಿ ಆಗತ್ತೆ. ಭಾರತದ 2ನೇ ಶ್ರೀಮಂತ ಶಾಸಕರಾಗ್ತಾರೆ ಅಂತಂದಾಗ ಅದರ ಅರ್ಧದಷ್ಟಾದ್ರೂ ಹೇಳ್ಕೊಡಿ ಅಲ್ವಾ, ಒಂದು ಪಾಠ ಮಾಡಿ ಅಲ್ವಾ ನಮಗೆಲ್ಲ. 1400 ಕೋಟಿ ಬೇಡ, ಪ್ರತಿಯೊಬ್ಬರು ಕೂಡ ಒಂದು 2 ಕೋಟಿ ಮಾಡ್ಕೊಳ್ಳೋಷ್ಟು, 5 ಕೋಟಿ ಮಾಡ್ಕೊಳ್ಳೋಷ್ಟು ಬಡವರಿಗೆ ಸಾಕಲ್ವಾ ಅದು. PS ಯಡಿಯೂರಪ್ಪ ಕೊರೋನಾ ಹಗರಣ ಆರೋಪ ಇದೆ. ಇದೇ ಸಿದ್ದರಾಮಯ್ಯ 40,000 ಕೋಟಿ ಹಗರಣ ಅಂತ ಹೇಳಿದ್ರು. 40,000 ಕೋಟಿ ಹಗರಣ ಎಂತೆಂಥ ಜಾಗಗಳಲ್ಲಿ ಪಾಟ್ ಹಾಕ್ಬಿಟ್ಟು, ಬೆಡ್ ಹಾಕ್ಬಿಟ್ಟು ಸಾವಿರಾರು 1,000 10,000 ಏನು ಹಾಕಿದ್ರಲ್ಲ, 10,000 ಏನೋ ಒಂದು ಕಡೆ 10,000 ಬೆಡ್ ಹಾಕಿದ್ರು. 3 ದಿವಸ 6 ಜನ 3 ದಿನ. ಎಲ್ಲೋಯ್ತದು? BY ವಿಜಯೇಂದ್ರ ಅವರ ಮೇಲೆ ಕೂಡ ಕೊರೋನಾ ಹಗರಣ ಆರೋಪ ಇದೆ. ನಮ್ಮ ಯತ್ನಾಳ್ ಸಾಹೇಬರು ಹೇಳ್ತಾನೆ ಇದ್ದಾರೆ, ದಾಖಲೆ ಬಿಡ್ತಾ ಇಲ್ಲ. ಅವರು ಕೂಡ ಪೆನ್ ಡ್ರೈವ್ ಬಿಡ್ತೀನಿ ಅಂತ ಹೇಳ್ತಾ ಇದ್ರೆ ಬಿಡ್ತಾ ಇಲ್ಲ. HD ಕುಮಾರಸ್ವಾಮಿ ಅಕ್ರಮ ಡಿನೋಟಿಫಿಕೇಶನ್ ಆರೋಪ ಇದೆ. ಮಲ್ಲಿಕಾರ್ಜುನ ಖರ್ಗೆ, ಅನ್ವರ್ ಮಾಣಿಪಾಡಿ ಅವರ ವಕ್ಫ್ ಭೂಮಿ ಲೂಟಿ ಆರೋಪ ಇದೆ. ಜನಾರ್ದನ್ ರೆಡ್ಡಿ ಅವರ ಮೇಲೆ ಗಣಿ ಹಗರಣ ಆರೋಪ ಇದೆ. ಯಾರು ಬಾಕಿ ಇದ್ದಾರೆ? ಉಳಿದದ್ದನ್ನು ತೋರಿಸಿದ್ನಲ್ಲ ಯಾವೆಲ್ಲ ಮಿನಿಸ್ಟ್ರಿಗಳ ಮೇಲೆ ಆರೋಪ ಇದೆ ಅಂತೇಳಿ. ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ರಾಜಕಾರಣಿಗಳು ಕೂಡ ಭ್ರಷ್ಟಾಚಾರದಿಂದ ಹೊರತಾಗಿಲ್ಲ. ಆರೋಪ ಎಲ್ಲೋ ಇದೆ. ಆಮೇಲೆ ಸುಖ ಸುಮ್ಮನೆ ಆರೋಪಗಳು ಬರೋದಿಲ್ಲ. ಯಾರು ಇದರ ಬಗ್ಗೆ ಆಲೋಚನೆ ಮಾಡಬೇಕು? ಒಂದು ಕಮಿಟಿ ಮಾಡಬೇಕಲ್ವಾ? ಕಮಿಟಿ ಮಾಡಿದ್ರೆ ನೀವು ಅಡ್ಜಸ್ಟ್ ಒಮ್ಮೊಮ್ಮೆ ನಮಗೆ ಅನ್ಸುತ್ತೆ ತಮಿಳುನಾಡು ತರ ಇರಬೇಕು. ಈ ರಾಜಕೀಯ ಪಕ್ಷಗಳ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇರಬಾರ್ದು. ದ್ವೇಷನೇ ಇರಬೇಕು. ಡಿಎಂಕೆ ಅಣ್ಣ ಡಿಎಂಕೆ ಇದ್ದಂಗೆ ಇವರು ಬಂದಾಗ ಅವರು ಓಪನ್ ಮಾಡ್ತಾರೆ, ಇವರು ಬಂದಾಗ ಅವರು ಓಪನ್. ಇಲ್ಲ ಹಂಗಿಲ್ಲ, ಇಲ್ಲ ಅಡ್ಜಸ್ಟ್ಮೆಂಟ್ ಆಗುತ್ತೆ. ನೋಡಿ, ಇದೀಗ ಸಿದ್ದರಾಮಯ್ಯನವರ ಮುಡಾ ಹಗರಣ ಇದೆ. 4 ತನಿಖಾ ಸಂಸ್ಥೆಗಳು ತನಿಖೆ ನಡೆಸುತ್ತೆ. ಮುಡಾ ಹಗರಣ ಆಯ್ತೋ ಇಲ್ಲೋ, ಸಿದ್ದರಾಮಯ್ಯ ಸಿಕ್ಕಾಕೋತಾರ ಇಲ್ಲೋ ಬೇರೆ ವಿಚಾರ. ಆದ್ರೆ ಮುಡಾದಲ್ಲಿ ಒಂದು ಹಗರಣ ಆಗ್ತಾ ಇದೆ. ಅದು ನಿಜ ತಾನೆ? ಸಾವಿರಾರು ಕೋಟಿಯ ಹಗರಣ, ಅವನ ಎಷ್ಟು 800 ಸೈಟು. ಹೌದು ತಾನೆ? ಮೈಸೂರಿನ ರೋಡ್ಗೆ ಗೊತ್ತಿದೆ ಮುಡಾದಲ್ಲಿ ಹಗರಣ ಆಗಿದೆ ಅಂತೇಳಿ. ಇನ್ನು ಡಿಕೆ ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಗಳಿಕೆ ವಿಚಾರ 2004ರಲ್ಲಿ 7 ಕೋಟಿ ಇದ್ದದ್ದು 2024ರಲ್ಲಿ 21 ವರ್ಷಗಳ ಅವಧಿಯಲ್ಲಿ ಅದು 1400 ಕೋಟಿ ಆಗುತ್ತೆ. ರಮೇಶ್ ಕುಮಾರ್ ಒಮ್ಮೆ ಸದನದಲ್ಲಿ ಕೇಳಿದ್ರು ಡಿಕೆ ಶಿವಕುಮಾರ್ ಅವರಿಗೆ, ಈ ತರ ಹೇಗೆ ದುಡ್ಡು ಮಾಡೋದು ನಮಗೂ ಹೇಳ್ಕೊಡಿ. ಅಲ್ಲ, ನೀವು ಕರೆಕ್ಟ್ ವೇಯಲ್ಲೇ ಆಗಿರಬಹುದು, ನಮಗೆ ಹೇಳ್ಕೊಡಿ, ನಾವು ಸ್ವಲ್ಪ ಕಲ್ತ್ಕೊಳ್ತೀವಿ ಅಂತ. ಒಬ್ಬ ಡಿಸಿಎಂ ಆಗಿ ನಮಗೆ ಹೇಳಿದ್ರೆ ಒಳ್ಳೇದಲ್ವಾ? ಹಿಂಗೆಲ್ಲ ಬಿಸ್ನೆಸ್ ಮಾಡ್ರಪ್ಪ ಆಗತ್ತೆ ಅಂತ. 7 ಕೋಟಿ ಇದ್ದವರಿಗೆ 7 ಕೋಟಿ ಇದ್ದದ್ದು ಎಂಥದೇ ಬಿಸ್ನೆಸ್ ಮಾಡಿ 21 ವರ್ಷದಲ್ಲಿ 1400 ಕೋಟಿ ಆಗತ್ತೆ. ಭಾರತದ 2ನೇ ಶ್ರೀಮಂತ ಶಾಸಕರಾಗ್ತಾರೆ ಅಂತಂದಾಗ ಅದರ ಅರ್ಧದಷ್ಟಾದ್ರೂ ಹೇಳ್ಕೊಡಿ ಅಲ್ವಾ, ಒಂದು ಪಾಠ ಮಾಡಿ ಅಲ್ವಾ ನಮಗೆಲ್ಲ. 1400 ಕೋಟಿ ಬೇಡ, ಪ್ರತಿಯೊಬ್ಬರು ಕೂಡ ಒಂದು 2 ಕೋಟಿ ಮಾಡ್ಕೊಳ್ಳೋಷ್ಟು, 5 ಕೋಟಿ ಮಾಡ್ಕೊಳ್ಳೋಷ್ಟು ಬಡವರಿಗೆ ಸಾಕಲ್ವಾ ಅದು. PS ಯಡಿಯೂರಪ್ಪ ಕೊರೋನಾ ಹಗರಣ ಆರೋಪ ಇದೆ. ಇದೇ ಸಿದ್ದರಾಮಯ್ಯ 40,000 ಕೋಟಿ ಹಗರಣ ಅಂತ ಹೇಳಿದ್ರು. 40,000 ಕೋಟಿ ಹಗರಣ ಎಂತೆಂಥ ಜಾಗಗಳಲ್ಲಿ ಪಾಟ್ ಹಾಕ್ಬಿಟ್ಟು, ಬೆಡ್ ಹಾಕ್ಬಿಟ್ಟು ಸಾವಿರಾರು 1,000 10,000 ಏನು ಹಾಕಿದ್ರಲ್ಲ 10,000 ಏನೋ ಒಂದು ಕಡೆ
10,000 ಬೆಡ್ ಹಾಕಿದ್ರು 3 ದಿವಸ 6 ಜನ 3 ದಿನ. ಎಲ್ಲೋಯ್ತದು? BY ವಿಜಯೇಂದ್ರ ಅವರ ಮೇಲೆ ಕೂಡ ಕೊರೋನಾ ಹಗರಣ ಆರೋಪ ಇದೆ. ನಮ್ಮ ಯತ್ನಾಳ್ ಸಾಹೇಬರು ಹೇಳ್ತಾನೆ ಇದ್ದಾರೆ, ದಾಖಲೆ ಬಿಡ್ತಾ ಇಲ್ಲ. ಅವರು ಕೂಡ ಪೆನ್ ಡ್ರೈವ್ ಬಿಡ್ತೀನಿ ಅಂತ ಹೇಳ್ತಾ ಇದ್ರೆ ಬಿಡ್ತಾ ಇಲ್ಲ. HD ಕುಮಾರಸ್ವಾಮಿ ಅಕ್ರಮ ಡಿನೋಟಿಫಿಕೇಶನ್ ಆರೋಪ ಇದೆ. ಮಲ್ಲಿಕಾರ್ಜುನ ಖರ್ಗೆ, ಅನ್ವರ್ ಮಾಣಿಪಾಡಿ ಅವರ ವಕ್ಫ್ ಭೂಮಿ ಲೂಟಿ ಆರೋಪ ಇದೆ. ಜನಾರ್ದನ್ ರೆಡ್ಡಿ ಅವರ ಮೇಲೆ ಗಣಿ ಹಗರಣ ಆರೋಪ ಇದೆ. ಯಾರು ಬಾಕಿ ಇದ್ದಾರೆ? ಉಳಿದದ್ದನ್ನು ತೋರಿಸಿದ್ನಲ್ಲ ಯಾವೆಲ್ಲ ಮಿನಿಸ್ಟ್ರಿಗಳ ಮೇಲೆ ಆರೋಪ ಇದೆ ಅಂತೇಳಿ. ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ರಾಜಕಾರಣಿಗಳು ಕೂಡ ಭ್ರಷ್ಟಾಚಾರದಿಂದ ಹೊರತಾಗಿಲ್ಲ. ಆರೋಪ ಎಲ್ಲೋ ಇದೆ. ಆಮೇಲೆ ಸುಮ್ಮನೆ ಆರೋಪಗಳು ಬರೋದಿಲ್ಲ. ಯಾರು ಇದರ ಬಗ್ಗೆ ಆಲೋಚನೆ ಮಾಡಬೇಕು? ಒಂದು ಕಮಿಟಿ ಮಾಡಬೇಕಲ್ವಾ? ಕಮಿಟಿ ಮಾಡಿದ್ರೆ ನೀವು ಒಮ್ಮೊಮ್ಮೆ ನಮಗೆ ಅನ್ಸುತ್ತೆ ತಮಿಳುನಾಡು ತರ ಇರಬೇಕು. ಈ ರಾಜಕೀಯ ಪಕ್ಷಗಳ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇರಬಾರ್ದು. ದ್ವೇಷನೇ ಇರಬೇಕು. DMK ಅಣ್ಣ DMK ಇದ್ದಂಗೆ. ಇವರು ಬಂದಾಗ ಅವರು ಓಪನ್ ಮಾಡ್ತಾರೆ, ಇವರು ಬಂದಾಗ ಅವರು ಓಪನ್. ಇಲ್ಲ, ಹಂಗಿಲ್ಲ. ಇಲ್ಲಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ನೋಡಿ. ಇದೀಗ ಸಿದ್ದರಾಮಯ್ಯನವರ ಮುಡಾ ಹಗರಣ ಇದೆ. 4 ತನಿಖಾ ಸಂಸ್ಥೆಗಳು ತನಿಖೆ ನಡೆಸಿವೆ. ಮುಡಾ ಹಗರಣ ಆಯ್ತೋ ಇಲ್ಲೋ, ಸಿದ್ದರಾಮಯ್ಯ ಸಿಕ್ಕಾಕೋತಾರ ಇಲ್ಲೋ ಬೇರೆ ವಿಚಾರ. ಆದ್ರೆ ಮುಡಾದಲ್ಲಿ ಒಂದು ಹಗರಣ ಆಗ್ತಾ ಇದೆ. ಅದು ನಿಜ ತಾನೆ? ಸಾವಿರಾರು ಕೋಟಿಯ ಹಗರಣ, ಅವನ ಎಷ್ಟು 800 ಸೈಟ್. ಹೌದು ತಾನೆ? ಮೈಸೂರಿನ ರೋಡ್ಗೆ ಗೊತ್ತಿದೆ ಮುಡಾದಲ್ಲಿ ಹಗರಣ ಆಗಿದೆ ಅಂತೇಳಿ. ಇನ್ನು DK ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಗಳಿಕೆ ವಿಚಾರ. 2004ರಲ್ಲಿ 7 ಕೋಟಿ ಇದ್ದದ್ದು 2024ರಲ್ಲಿ 21 ವರ್ಷಗಳ ಅವಧಿಯಲ್ಲಿ ಅದು 1,400 ಕೋಟಿ ಆಗುತ್ತೆ. ರಮೇಶ್ ಕುಮಾರ್ ಒಮ್ಮೆ ಸದನದಲ್ಲಿ ಕೇಳಿದ್ರು DK ಶಿವಕುಮಾರ್ ಅವರಿಗೆ, ಈ ತರ ಹೇಗೆ ದುಡ್ಡು ಮಾಡೋದು ನಮಗೂ ಹೇಳ್ಕೊಡಿ. ಅಲ್ಲ, ನೀವು ಕರೆಕ್ಟ್ ವೇಯಲ್ಲೇ ಆಗಿರಬಹುದು, ನಮಗೆ ಹೇಳ್ಕೊಡಿ, ನಾವು ಸ್ವಲ್ಪ ಕಲ್ತ್ಕೊಳ್ತೀವಿ ಅಂತ. ಒಬ್ಬ DCM ಆಗಿ ನಮಗೆ ಹೇಳಿದ್ರೆ ಒಳ್ಳೇದಲ್ವಾ? ಹಿಂಗೆಲ್ಲ ಬಿಸ್ನೆಸ್ ಮಾಡ್ರಪ್ಪ ಆಗತ್ತೆ ಅಂತ. 4 ಕೋಟಿ 7 ಕೋಟಿ ಇದ್ದವ್ರಿಗೆ 7 ಕೋಟಿ ಇದ್ದದ್ದು ಎಂಥದೇ ಬಿಸ್ನೆಸ್ ಮಾಡಿ 21 ವರ್ಷದಲ್ಲಿ 1,400 ಕೋಟಿ ಆಗತ್ತೆ. ಭಾರತದ 2ನೇ ಶ್ರೀಮಂತ ಶಾಸಕರಾಗ್ತಾರೆ ಅಂತಂದಾಗ ಅದರ ಅರ್ಧದಷ್ಟಾದ್ರೂ ಹೇಳ್ಕೊಡಿ ಅಲ್ವಾ? ಒಂದು ಪಾಠ ಮಾಡಿ ಅಲ್ವಾ ನಮಗೆಲ್ಲ? 1,400 ಕೋಟಿ ಬೇಡ, ಪ್ರತಿಯೊಬ್ಬರು ಕೂಡ ಒಂದು 2 ಕೋಟಿ ಮಾಡ್ಕೊಳ್ಳೋಷ್ಟು, 5 ಕೋಟಿ ಮಾಡ್ಕೊಳ್ಳೋಷ್ಟು ಬಡವರಿಗೆ ಸಾಕಲ್ವ ಅದು? PS ಯಡಿಯೂರಪ್ಪ ಕೊರೋನಾ ಹಗರಣ ಆರೋಪ ಇದೆ. ಇದೇ ಸಿದ್ದರಾಮಯ್ಯ 40,000 ಕೋಟಿ ಹಗರಣ ಅಂತ ಹೇಳಿದ್ರು. 40,000 ಕೋಟಿ ಹಗರಣ. ಎಂತೆಂಥ ಜಾಗಗಳಲ್ಲಿ ಪಾಟ್ ಹಾಕ್ಬಿಟ್ಟು, ಬೆಡ್ ಹಾಕ್ಬಿಟ್ಟು, ಸಾವಿರಾರು 1,000 10,000 ಏನು ಹಾಕಿದ್ರಲ್ಲ, 10,000 ಏನೋ ಒಂದು ಕಡೆ 10,000 ಬೆಡ್ ಹಾಕಿದ್ರು 3 ದಿವಸ 6 ಜನ 3 ದಿನ. ಎಲ್ಲೋಯ್ತದು? BY ವಿಜಯೇಂದ್ರ ಅವರ ಮೇಲೆ ಕೂಡ ಕೊರೋನಾ ಹಗರಣ ಆರೋಪ ಇದೆ. ನಮ್ಮ ಯತ್ನಾಳ್ ಸಾಹೇಬರು ಹೇಳ್ತಾನೆ ಇದ್ದಾರೆ, ದಾಖಲೆ ಬಿಡ್ತಾ ಇಲ್ಲ. ಅವರು ಕೂಡ ಪೆನ್ ಡ್ರೈವ್ ಬಿಡ್ತೀನಿ ಅಂತ ಹೇಳ್ತಾ ಇದ್ರೆ ಬಿಡ್ತಾ ಇಲ್ಲ. HD ಕುಮಾರಸ್ವಾಮಿ ಅಕ್ರಮ ಡಿನೋಟಿಫಿಕೇಶನ್ ಆರೋಪ ಇದೆ. ಮಲ್ಲಿಕಾರ್ಜುನ ಖರ್ಗೆ, ಅನ್ವರ್ ಮಾಣಿಪಾಡಿ ಅವರ ವಕ್ಫ್ ಭೂಮಿ ಲೂಟಿ ಆರೋಪ ಇದೆ. ಜನಾರ್ದನ್ ರೆಡ್ಡಿ ಅವರ ಮೇಲೆ ಗಣಿ ಹಗರಣ ಆರೋಪ ಇದೆ. ಯಾರು ಬಾಕಿ ಇದ್ದಾರೆ? ಉಳಿದದ್ದನ್ನು ತೋರಿಸಿದ್ನಲ್ಲ ಯಾವೆಲ್ಲ ಮಿನಿಸ್ಟ್ರಿಗಳ ಮೇಲೆ ಆರೋಪ ಇದೆ ಅಂತೇಳಿ. ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ